ಸೊ ಆಲೂಗೆಡ್ಡೆ ಯೂಸ್ ಮಾಡ್ಕೊಂಡು ತುಂಬ ಜನ ಸ್ಕಿನ್ ಕೇರ್ ರೆಮಿಡೀಸ್ನ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡಿರ್ತೀರಾ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಸೊ ಸೇಮ್ ಪೊಟ್ಯಾಟೊ ಜ್ಯೂಸ್ ಯೂಸ್ ಮಾಡಿಕೊಂಡೇ ಸ್ಕಿನ್ ಕೇರ್ನ ಮಾಡೋದು ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಸೊ ತುಂಬ ಜನಕ್ಕೆ ಡಾರ್ಕ್ ಲಿಪ್ಸ್ ಇರುತ್ತೆ, ಹಾಗೆ ಪಿಗ್ಮೆಂಟೇಷನ್ ಆಗಿರುತ್ತೆ, ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ಈ ಪ್ರಾಬ್ಲಮ್ಸ್ ಇರುತ್ತೆ. ಡಾರ್ಕ್ ಸರ್ಕಲ್ಸ್ ಮತ್ತು ಬ್ಲ್ಯಾಕ್ ಲಿಪ್ಸ್ ಅಂತೂ ಕಾಮನ್. ಸೊ ಇದಕ್ಕೆ ನೀವು ಒಂದು ಆಲೂಗೆಡ್ಡೆ ಯೂಸ್ ಮಾಡ್ಕೊಂಡು, ಅಂದರೆ ಪೊಟ್ಯಾಟೊ ಯೂಸ್ ಮಾಡ್ಕೊಂಡು ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಲಿಪ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ ಇಷ್ಟನ್ನು ನೀವು ಪರ್ಮನೆಂಟ್ ಆಗಿ ರಿಮೂವ್ ಮಾಡ್ಬೋದು ಫೇಸಿಂದ. ಆಲೂಗೆಡ್ಡೆ ಯೂಸ್ ಮಾಡ್ಕೊಂಡು ತುಂಬ ಜನ ಸ್ಕಿನ್ ಕೇರ್ ರೆಮಿಡೀಸ್ನ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡಿರ್ತೀರಾ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಸೊ ಸೇಮ್ ಪೊಟ್ಯಾಟೊ ಜ್ಯೂಸ್ ಯೂಸ್ ಮಾಡಿಕೊಂಡೇ ಸ್ಕಿನ್ ಕೇರ್ನ ಮಾಡೋದು ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಹಾಗೆ ಇದು 100% ರಿಸಲ್ಟ್ ನಿಮಗೆ ಗೊತ್ತಾಗೇ ಆಗುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ನೀವು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಅದು ಪರ್ಮನೆಂಟ್ ಆಗಿ ರಿಮೂವ್ ಆಗುತ್ತೆ. ಫಸ್ಟ್ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಆಲೂಗೆಡ್ಡೆ ತೊಗೊಳ್ಳಿ, ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಗ್ರೇಟ್ ಮಾಡ್ಕೊಳ್ಳಿ, ಅಂದರೆ ತುರ್ಕೋಬೇಕು. ಸೊ ಈ ರೀತಿ ತುರ್ಕೊಂಡಾದಮೇಲೆ ಅದನ್ನು ಹ್ಯಾಂಡ್ ಅಂದರೆ ಕೈ ಉಪಯೋಗಿಸ್ಕೊಂಡು ಅಥವಾ ಕ್ಲಾತ್ ಯೂಸ್ ಮಾಡ್ಕೊಂಡು ಈ ಥರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಈ ಥರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲಲ್ಲಿ ಆ ಜ್ಯೂಸನ್ನ ಒಂದು 15 to 20 ಮಿನಿಟ್ಸ್ ತನಕ ಹಾಗೆ ಬಿಟ್ಬಿಡಬೇಕು. ಅದನ್ನು ಅಲ್ಲಾಡಿಸ್ಬಾರ್ದು. ಸೊ ಈ ಥರ ಕಲರ್ ಚೇಂಜ್ ಆಗುತ್ತೆ. ಒಂದು 15 to 20 ಮಿನಿಟ್ಸ್ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಆ ಜ್ಯೂಸ್ ಇದೆಯಲ್ಲ, ಏನು ಶೇಕ್ ಮಾಡಿದ್ರೆ ಆ ಜ್ಯೂಸ್ ಮಾತ್ರ ನೀವು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೋಬೇಕು. ಆ ಜ್ಯೂಸ್ ನಾವೇನು ಯೂಸ್ ಮಾಡಲ್ಲ. ಬಟ್ ಆ ಜ್ಯೂಸ್ ಕೆಳಗಡೆ ಒಂದು ಈ ಥರ ಕಾಣಿಸ್ತಿದೆ ನೋಡಿ, ವೈಟ್ ಸ್ಟಾರ್ಚ್ ಥರ. ಸೊ ಇದನ್ನು ಸ್ವಲ್ಪ ಗಂಜಿ ಥರ ಅನ್ಕೋಬೋದು. ಸೊ ಇದು ಯೂಸ್ ಆಗೋದು. ಇದೇ ತುಂಬ ಪವರ್ಫುಲ್ ರೆಮಿಡಿ. ಇದರಿಂದನೇ ನಮಗೆ ಡಾರ್ಕ್ ಲಿಪ್ಸ್ ಆಗಿದ್ದರೆ ಅಥವಾ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ ಕಮ್ಮಿ ಮಾಡೋದು. ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊತಾ ಇದ್ದೀನಿ. ನಾನು ಗ್ಲಿಸರಿನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ಗೆ ಎಷ್ಟು ಉಪಯೋಗ ಇದೆ ಅಂತ. ಗ್ಲಿಸರಿನ್ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಮತ್ತು ಡಾರ್ಕ್ ಲಿಪ್ಸ್ ಇರೋದನ್ನ ಕಮ್ಮಿ ಮಾಡುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಮಾಡುತ್ತೆ. ಹಾಗೆ ಇದಕ್ಕೆ ಒಂದು ವಿಟಮಿನ್ ಇ ಆಯಿಲ್, ಸೊ ಕ್ಯಾಪ್ಸಲ್ಸಲ್ಲಿರೋ ಆಯಿಲ್ನ ತೊಗೊತಾ ಇದ್ದೀನಿ. ತುಂಬ ರೆಮಿಡೀಸ್ ನೋಡಿರ್ತೀರ, ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಡಾರ್ಕ್ ಸರ್ಕಲ್ಸ್, ಕಣ್ಣಿನ ಸುತ್ತ ಇರೋ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಫೇಸ್ ಕೂಡ ತುಂಬ ಡಲ್ ಆಗಿದ್ದರೆ, ಟ್ಯಾನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಕೂಡ ಈ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ರಿಮೂವ್ ಮಾಡ್ತಾರೆ. ಪೊಟ್ಯಾಟೊ ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಅದೊಂದು ನ್ಯಾಚುರಲ್ ಸ್ಕಿನ್ ಟೋನರ್. ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ, ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ. ಹಾಗೆ ಪೊಟ್ಯಾಟೊದಲ್ಲಿ ಕೂಡ ವಿಟಮಿನ್ ಸಿ ಇದೆ, ಇದು ಸ್ಕಿನ್ನ ಗ್ಲೋಯಿಂಗ್ ಆಗಿ ಕೂಡ ಇಡುತ್ತೆ. ಇಷ್ಟನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಮತ್ತೆ ರೆಸ್ಟ್ ಮಾಡಬೇಕು. ಆಮೇಲೆ ಇದನ್ನು ನೀವು ಫೇಸ್ಗೆ, ಲಿಪ್ಸ್ಗೆ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ನೀವು ಫಸ್ಟು ಲಿಪ್ಸ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಲಿಪ್ಸ್ ಮೇಲೆ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಸ್ಕ್ರಬ್ ಮಾಡಬೇಡಿ, ಮಸಾಜ್ ಮಾಡಬೇಕು. ಸೊ ಡಾರ್ಕ್ ಲಿಪ್ಸ್ ಇದ್ದರೆ ಅದು ಹೋಗುತ್ತೆ, ಒಂದೇ ಟೈಮ್ಗೆ ಹೋಗಲ್ಲ, ಒಂದು 7 to 8 days ಟೈಮ್ ತೊಗೊಳುತ್ತೆ. ಸೊ ಲಿಪ್ಸ್ ಮೇಲೆ ನೀವು ಚೆನ್ನಾಗಿ ಮಸಾಜ್ ಮಾಡಿ ಅದು ಅಲ್ಲೇ ಬಿಟ್ಬಿಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆ ಪೊಟ್ಯಾಟೊ ಜ್ಯೂಸ್ಗಿಂತ ನಾವು ಆ ಸ್ಟಾರ್ಚ್ ತೊಗೊಂಡಿದ್ದೀವಲ್ಲ, ಅದು ತುಂಬ ಪವರ್ಫುಲ್. ನಿಜವಾಗ್ಲೂ ಬೇಗ ಡಾರ್ಕ್ ಲಿಪ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ. ಇವಾಗ ನಾವು ಕಣ್ಣಿನ ಸುತ್ತ ಅಪ್ಲೈ ಮಾಡ್ತಾ ಇದ್ದೀನಿ. ಕಣ್ಣ ಹತ್ರ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಿ, ಕಣ್ಣಿನ ಒಳಗಡೆ ಎಲ್ಲ ಕಳಿಸ್ಕೋಬೇಡಿ. ಸೊ ಮೇಲ್ಗಡೆ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಫೇಸ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ನಾನು. ಫೇಸಲ್ಲಿ ಪಿಗ್ಮೆಂಟೇಷನ್ ಅಷ್ಟೇ ಅಲ್ಲ, ನಿಮಗೆ ಪಿಂಪಲ್ಸಿಂದ ಮಾರ್ಕ್ಸ್ ಆಗಿರುತ್ತಲ್ಲ, ಅದನ್ನು ಕೂಡ ಇದು ಹೋಗ್ಲಾಡ್ಸುತ್ತೆ, ಪರ್ಮನೆಂಟಾಗಿ ಹೋಗ್ಸುತ್ತೆ. ಅಂದರೆ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಒಂದು 7 days ತನಕ ಯೂಸ್ ಮಾಡಿ ಆದಮೇಲೆ ನೀವು ರಿಸಲ್ಟ್ನ ನೋಡ್ತೀರ. ಫೇಸಲ್ಲಿ ಒಂದೇ ಸತಿ ಮಾರ್ಕ್ ಹೋಗುತ್ತೆ ಅಂತ ನಾನು ಹೇಳಲ್ಲ, ಬಟ್ 1 week ಆದರೂ ವೆಯ್ಟ್ ಮಾಡಬೇಕು ನೀವು. ಪಕ್ಕ 1 weekಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಫೇಸ್ ಫುಲ್ಲು ಮಸಾಜ್ ಮಾಡಾದಮೇಲೆ ಒಂದು 5 to 10 minutes ರೆಸ್ಟ್ ಮಾಡಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡಿ.
ಸೊ ನೋಡೋದಲ್ಲ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ಇದನ್ನು ನೀವು ದಿನ ಮಾಡ್ಕೋಬೇಕು. ಹಾಗೆ ಇದನ್ನು ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸನ್ಸ್ಕ್ರೀನ್ನ ಮಿಸ್ ಮಾಡೋ ಹಾಗಿಲ್ಲ. ನೀವು ಹೊರಗಡೆ ಹೋಗಂಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಮತ್ತು ಈ ಸಮ್ಮರ್ಗೆ ಬೇಗ ನಿಮಗೆ ಪಿಗ್ಮೆಂಟೇಷನ್ ಆಗುತ್ತೆ, ಮತ್ತು ನಿದ್ದೆ ಕೂಡ ಸರಿ ಇಲ್ಲ ಅಂದ್ರೂ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ. ನೀವು ನಿದ್ದೆ ಸರಿಯಾಗಿ ಮಾಡ್ದಲೆ ಕಣ್ಣಿಗೆ ಸ್ಟ್ರೆಸ್ ಕೊಡ್ತಾ ಡಾರ್ಕ್ ಸರ್ಕಲ್ಸ್ ಆಗಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬಂದ್ರೂ ಕಮ್ಮಿ ಆಗಲಿಲ್ಲ ಅಂದರೆ ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನೀವು ನಿದ್ದೆ ಕರೆಕ್ಟಾಗಿ ಮಾಡಲೇಬೇಕಾಗತ್ತೆ. ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಆ ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕಾಗುತ್ತೆ ಮಸ್ಟ್ ಆ್ಯಂಡ್ ಶುಡ್. ಸೊ ಒಂದು 7 to 8 ಡೇಸ್ ತನಕ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ಸೊ ನಿಮಗೆ ಕಮ್ಮಿ ಆಗಿದೆ ಅಂತ ಗೊತ್ತಾದರೆ ಸೊ ಆಲ್ಟರ್ನೇಟ್ ಡೇಸ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಇದನ್ನು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡು 2 days 3 days ತನಕ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇದು ನೀವು ಫ್ರೆಶ್ ಆಗಿ ರೆಡಿ ಮಾಡಿದಾಗಲೇ ಆ ಸ್ಟಾರ್ಚ್ ಇರುತ್ತಲ್ಲ ಪೊಟ್ಯಾಟೋದು, ಆವಾಗ ಫ್ರೆಶ್ ಆಗಿದ್ರೇ ಸಿಗೋದು. ಸೊ ನೀವು ಒಂದು 2-3 ದಿವಸ ತನಕ ಇಟ್ಕೊಂಡ್ರೆ ಆ ಸ್ಟಾರ್ಚ್ ಬೇಗ ಹಾಳಾಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಡೈಲಿ ಪ್ರಿಪೇರ್ ಮಾಡ್ತಾ ಬನ್ನಿ. ನಿಮಗೆ ಈ ಸ್ಕಿನ್ ಕೇರ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು, ಬಟ್ ತುಂಬ ರಿಸಲ್ಟ್ ಇದೆ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬ್ಲ್ಯಾಕ್ ಕ್ಲಿಪ್ಸ್ ಅಂತೂ ಬೇಗ ಕಮ್ಮಿ ಆಗುತ್ತೆ. ಸೊ ಇದು ನಾನು ಕೂಡ ಟ್ರೈ ಮಾಡಿ ನೋಡಿದ್ದೀನಿ. ಇವತ್ತಿನ ಸ್ಕಿನ್ ಕೇರ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇದ್ದೀರಾ, ಬಟ್ ಲೈಕೇ ಮಾಡ್ತಾ ಇಲ್ಲ. ಸೊ ನೀವು ಲೈಕ್ ಮಾಡಿದ್ರೆ ಎಲ್ಲ ಗೊತ್ತಾಗೋದು ನಾನು ವೀಡಿಯೋಸ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಿಮಗೂ ಅದು ಯೂಸ್ಫುಲ್ ಆಗ್ತಿದೆ ಅಂತ. ಸೊ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಇನ್ನಷ್ಟು ಹೊಸ ಸ್ಕಿನ್ ಕೇರ್ ಟಿಪ್ಸ್ ಮತ್ತು ರೆಮಿಡೀಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.